ಬೆಳ್ಳಿಯ ಒಂದು ಕೇವಲ ಅಲಂಕಾರಿಕ ಲೋಹವಲ್ಲದೆ ಆಧುನಿಕ ಜಗತ್ತಿನ ತಾಂತ್ರಿಕ ಬೆನ್ನೆಲುಬಾಗಿದೆ ಎಂಬುದು ಹೂಡಿಕೆದಾರರು ಅರ್ಥೈಸಿಕೊಳ್ಳಬೇಕಾದಂತಹ ಪ್ರಮುಖ ಸತ್ಯ. ಇನ್ನು 1980ರ ಸಿಲ್ವರ್ ಥರ್ಸ್ಡೇ ಕೇವಲ ವ್ಯಕ್ತಿಗತ ದುರಾಸೆಯಿಂದ ಸಂಭವಿಸಿದ್ರೆ 2026ರ ಈ ಬಿಕ್ಕಟ್ಟು ಜಾಗತಿಕ ಆರ್ಥಿಕತೆಯ ಸಂಕೀರ್ಣ ಬದಲಾವಣೆಗಳನ್ನ ಪ್ರತಿಬಿಂಬಿಸ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಗ್ರೀನ್ ಎನರ್ಜಿ ಅಥವಾ ಹಸಿರು ಇಂಧನದ ಕ್ರಾಂತಿಯಲ್ಲಿ ಬೆಳ್ಳಿಯು ಸೋಲಾರ್ ಪ್ಯಾನೆಲ್ಗಳ ಪ್ರಮುಖ ಅಂಶವಾಗಿತ್ತು. ಆದರೆ ಸಂಶೋಧಕರು ಬೆಳ್ಳಿಗೆ ಪರ್ಯಾಯವಾಗಿ ಅಗ್ಗದ ನ್ಯಾನೋ ತಂತ್ರಜ್ಞಾನ ಮತ್ತು ಗ್ರಾಫಿನ್ ಮಿಶ್ರಿತ ಲೋಹಗಳನ್ನು ಅಭಿವೃದ್ಧಿಪಡಿಸಿರುವುದು ಮಾರುಕಟ್ಟೆಯ ಬೇಡಿಕೆ ಮೇಲೆ ದೊಡ್ಡ ಹೊಡೆತ ನೀಡಿದೆ. ಇದರಿಂದಾಗಿ ಈ ಹಿಂದೆ ಬೆಳ್ಳಿಯನ್ನ ಬಿಳಿ ಚಿನ್ನ ಅಂತ ನಂಬಿ ಭಾರಿ ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟಿದ್ದ ಕೈಗಾರಿಕಾ ಸಂಸ್ಥೆಗಳು ಈಗ ತಮ್ಮ ದಾಸ್ತಾನನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದೆ. ಪೂರೈಕೆ ಹೆಚ್ಚಾಗಿ ಬೇಡಿಕೆ ಕುಸಿದಿರುವ ಈ ಪರಿಸ್ಥಿತಿಯೇ ಬೆಳ್ಳಿಯ ಬೆಲೆ ಪಾತಾಳಕ್ಕೆ ಇಳಿಯಲು ಮುಖ್ಯ ಪ್ರೇರಣೆಯಾಗಿದೆ. ಮತ್ತೊಂದು ಆಸಕ್ತಿದಾಯಕ ಅಂಶ ಅಂದ್ರೆ ಬೆಳ್ಳಿಯ ಮೌಲ್ಯವು ಯಾವಾಗಲೂ ಚಿನ್ನದ ಬೆಲೆಯೊಂದಿಗೆ ಬೆಸೆದುಕೊಂಡಿರುತ್ತೆ. ಇದನ್ನ ಮಾರುಕಟ್ಟೆಯಲ್ಲಿ ಗೋಲ್ಡ್ ಸಿಲ್ವರ್ ರೇಷಿಯೋ ಅಂತ ಕರೆಯಲಾಗುತ್ತೆ. ಇತಿಹಾಸದಲ್ಲಿ ಈ ಅನುಪಾತವು ಒಂದು ಹಂತಕ್ಕೆ ತಲುಪದಾಗಲೆಲ್ಲ ಬೆಳ್ಳಿಯ ಬೆಲೆಯಲ್ಲಿ ಭಾರೀ ಕುಸಿತ ಅಥವಾ ಏರಿಕೆ ಕಂಡು ಬಂದಿದೆ. ಜೊತೆಗೆ ಈಗ ಪ್ರಸ್ತುತ ಡಾಲರ್ ಸೂಚ್ಯಾಂಕವು ಜಾಗತಿಕವಾಗಿ ಬಲಗೊಳ್ತಾ ಇರೋದ್ರಿಂದ ಹೂಡಿಕೆದಾರರು ಭೌತಿಕ ಲೋಹಗಳಿಗಿಂತ ಹೆಚ್ಚಾಗಿ ಅಮೆರಿಕನ್ ಟ್ರೆಜರಿ ಬಾಂಡ್ಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಭಾರತದಂತಹ ದೇಶಗಳಲ್ಲಿ ಬೆಳ್ಳಿಯನ್ನ ಕೇವಲ ಆಭರಣವಾಗಿ ನೋಡದೆ ಒಂದು ಭಾವನಾತ್ಮಕ ಆಸ್ತಿಯಾಗಿ ಪರಿಗಣಿಸಲಾಗುತ್ತೆ. ಆದರೆ 2026ರ ಬಜೆಟ್ನಲ್ಲಿ ಆಮದು ಸುಂಕದ ಬದಲಾವಣೆಗಳ ಕುರಿತಾದ ಮುನ್ಸೂಚನೆಗಳು ಗ್ರಾಮೀಣ ಭಾಗದ ಹೂಡಿಕೆದಾರರಲ್ಲಿ ಗೊಂದಲ ಮೂಡಿಸಿದೆ. ಜನರು ಹೊಸದಾಗಿ ಖರೀದಿ ಮಾಡುವ ಬದಲು ಬೆಲೆ ಮತ್ತಷ್ಟು ಇಳಿಕೆಯಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಇನ್ನು ಹೂಡಿಕೆದಾರರು ಈ ಸಂದರ್ಭದಲ್ಲಿ ಗಮನಿಸಬೇಕಾದ ಮತ್ತೊಂದು ಗಂಭೀರ ವಿಷಯ ಅಂದ್ರೆ ಡಿಜಿಟಲ್ ಸಿಲ್ವರ್ ಜೊತೆಗೆ ಮಾರುಕಟ್ಟೆಯಲ್ಲಿನ ನಕಲಿ ಹಾವಳಿ. ಬೆಳ್ಳಿಯ ಬೆಲೆ ಏರಿಕೆಯಾದಾಗಲೆಲ್ಲ ಮಾರುಕಟ್ಟೆಗೆ ಅಲ್ಯೂಮಿನಿಯಂ ಮತ್ತು ಕ್ಯಾಡ್ಮಿಯಂ ಮಿಶ್ರಿತ ನಕಲಿ ಬೆಳ್ಳಿಯ ಆಭರಣಗಳು ಹರಿದು ಬರುತ್ತೆ. ಇವುಗಳನ್ನ ಕೇವಲ ಕಣ್ಣಿನಿಂದ ನೋಡಿ ಪತ್ತೆ ಹಚ್ಚುವುದು ಅಸಾಧ್ಯ. ಆದ್ದರಿಂದಲೇ ಎಕ್ಸ್ರೇ, ಫ್ಲೋರೋಸೆನ್ಸ್ ಪರೀಕ್ಷೆಯಂತಹ ಆಧುನಿಕ ತಂತ್ರಜ್ಞಾನದ ಮೂಲಕ ಬೆಳ್ಳಿಯ ಶುದ್ಧತೆಯನ್ನ ಪರಿಶೀಲಿಸುವುದು ಇಂದಿನ ಅಗತ್ಯ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬೆಳ್ಳಿಯ ಮಾರುಕಟ್ಟೆಯು ಪ್ರಸ್ತುತ ಒಂದು ಸಂಕಷ್ಟದ ಕಾಲಘಟ್ಟದಲ್ಲಿದೆ. ಆದರೆ ಇತಿಹಾಸವು ಕಲಿಸಿದ ಪಾಠದಂತೆ ಪ್ರತಿ ದೊಡ್ಡ ಕುಸಿತದ ನಂತರವೂ ಮಾರುಕಟ್ಟೆಯು ಹೊಸ ಎತ್ತರವನ್ನ ತಲುಪಿದೆ. ಆದ್ದರಿಂದ ಸಣ್ಣ ಹೂಡಿಕೆದಾರರು ಗಾಬರಿಗೊಂಡು ತಮ್ಮಲ್ಲಿರುವ ಬೆಳ್ಳಿಯನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಬದಲು ಮಾರುಕಟ್ಟೆಯು ಸ್ಥಿರವಾಗುವವರೆಗೂ ಕೂಡ ಕಾಯುವುದು ಜಾಣತನದ ಲಕ್ಷಣ. ಇನ್ನು ಹೂಡಿಕೆಯು ಯಾವಾಗಲೂ ಲಾಭ ಮತ್ತು ನಷ್ಟದ ಸಮತೋಲನ ಆಗಿದ್ದು ತಾಳ್ಮೆಯೇ ಇಲ್ಲಿ ಅಂತಿಮ ಗೆಲುವನ್ನ ತಂದುಕೊಡುತ್ತೆ.